ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಿಸ್ಟರ್ ರಾಘವ್ ಆ್ಯಂಡ್ ಮಿಸಸ್ ರಾಘವ್ ಕಥೆಯ 54ನೇ ಸಂಚಿಕೆಗೆ ಸ್ವಾಗತ. ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. ಮರುದಿನ ಬೋರ್ಡ್ ರೂಮ್ನಲ್ಲಿ ದೊಡ್ಡ ಗಾಜಿನ ಟೇಬಲ್, ಎಲ್ಲ ಡೈರೆಕ್ಟರ್ಗಳು ಕುಳಿತಿದ್ದರು. ರೋಷನ್ ಆತ್ಮವಿಶ್ವಾಸದಿಂದ ತನ್ನ ನ್ಯೂ ಹಾರಿಝನ್ ಪ್ರಾಜೆಕ್ಟ್ ಬಗ್ಗೆ ಪ್ರಸ್ತಾಪ ಪಡಿಸುತ್ತಿದ್ದ. ರೋಷನ್, ನಾವು ಹೂಡಿಕೆ ಮಾಡಲು ಮೂರ್ತಿ ಅಸೋಸಿಯೇಟ್ಸ್ ಜೊತೆ ಕೈ ಜೋಡಿಸಿದ್ದೇವೆ. ಅವರ ಫೈನಾನ್ಸಿಯಲ್ ಬ್ಯಾಕ್ಗ್ರೌಂಡ್ ಕ್ಲೀನ್, ಅವರ ಪ್ರಾಜೆಕ್ಟ್ಗಳು ಯಶಸ್ವಿ. ಅಷ್ಟರಲ್ಲಿ ಮೈಥಿಲಿ ಎದ್ದು ನಿಂತಳು. ರಾಘವ್ ಕೂಡ ಅವಳ ಪಕ್ಕದಲ್ಲಿದ್ದ. 1 ಮಿನಿಟ್ ಮಿಸ್ಟರ್ ರೋಷನ್, ನೀವು ಹೇಳಿದ ಮೂರ್ತಿ ಅಸೋಸಿಯೇಟ್ಸ್ ಬಗ್ಗೆ ನಾನು ಸ್ವಲ್ಪ ಸ್ಟಡಿ ಮಾಡಿದ್ದೇನೆ. ಇದು ಯಾರು ಅನ್ನೋದು, ಇವರ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಏನು ಅನ್ನೋದು ಎಲ್ಲರಿಗೂ ಗೊತ್ತಾಗಲಿ. ಅವಳು ಫೈಲ್ ಬೋರ್ಡ್ ಟೇಬಲ್ ಮೇಲೆ ಇಟ್ಟಳು. ಸ್ಲೈಡ್ ಬದಲಿಸಿ ಅಶೋಕ್ ಕುಮಾರ್ನ ಹೆಸರೇ ದೊಡ್ಡ ಅಕ್ಷರದಲ್ಲಿ ತೋರಿಸಿತು. ಕೊಠಡಿಯಲ್ಲಿ ಎಲ್ಲರ ಕಣ್ಣು ಬಿಟ್ಟುಕೊಂಡವು. ರೋಷನ್ನ ಮುಖ ಬಿಳಿಯಾಗಿ ಹೋಯಿತು. ರಾಘವ್ ಹೇಳ್ತಾನೆ, ನಾವು ಮತ್ತೆ ಒಮ್ಮೆ ಮೋಸದ ಉರುಳಿಗೆ ಬೀಳಲು ಹೋಗ್ತಿದ್ದೇವೆ ಅನ್ನೋದು ಸ್ಪಷ್ಟ. ಅಶೋಕ್ನ ಆಟ ಇನ್ನೂ ನಿಂತಿಲ್ಲ. ರೋಷನ್, ನೀವು ಈ ಕಂಪನಿಯನ್ನೇ ಮಾರಾಟಕ್ಕೆ ಹಾಕ್ತೀರಾ ಅಥವಾ ಅಶೋಕ್ಗಾಗಿ ಟ್ರ್ಯಾಪ್ ಮಾಡ್ತೀರಾ? ರೋಷನ್ ಬಾಯಲ್ಲಿ ಮಾತೆ ಬಾರದ ಸ್ಥಿತಿ. ಮೈಥಿಲಿ, ಇದನ್ನ ಕೇವಲ ಬೋರ್ಡ್ ಮುಂದೆ ತೋರಿಸಲು ಮಾತ್ರವಲ್ಲ, ಕಾನೂನಿನ ಮುಂದೆ ಕೂಡ ಇಡ್ತೀವಿ. ಈ ಬಾರಿ ಅಶೋಕ್ನ ನೆಟ್ವರ್ಕ್ ಸಂಪೂರ್ಣವಾಗಿ ಬಯಲಾಗಬೇಕು. ಬೋರ್ಡ್ ರೂಮ್ ಒಳಗೆ ಮೌನ. ಎಲ್ಲರೂ ಒಬ್ಬರನ್ನೊಬ್ಬರು ನೋಡ್ತಾ ಕುಳಿತಿದ್ದರು. ರೋಷನ್ ಮುಖದಲ್ಲಿ ಬೆವರು. ರೋಷನ್ ಕೋಪದಿಂದ, ಸರಿ, ನಾನು ಅಶೋಕ್ ಜೊತೆಗೆ ಡೀಲ್ ಮಾಡಿದ್ದೀನಿ. ಏಕೆಂದರೆ ಈ ಕಂಪನಿ ನನ್ನ ಕಣ್ಣ ಮುಂದೆ ಹಾಳಾಗೋದು ನೋಡ್ತಾ ಕೂತ್ಕೊಳ್ಳೋಕ್ಕೆ ನಾನು ಬಂದಿಲ್ಲ. ಅಶೋಕ್ ಬಳಿ ಹೂಡಿಕೆ ಪವರ್ ಇದೆ. ಆ ಪವರ್ ಬಳಸೋಕ್ಕೆ ನಾನು ಹಿಂಜರಿಯಲಿಲ್ಲ. ಬೋರ್ಡ್ ಸದಸ್ಯರು ಬೆಚ್ಚಿ ಬಿದ್ದರು. ಒಬ್ಬ ಡೈರೆಕ್ಟರ್, ರೋಷನ್, ನಿನ್ನ ನಂಬಿಕೆಯಿಂದ ನಾವು ಹೂಡಿಕೆ ಮಾಡಿದ್ದೆವು. ನೀನು ಅಶೋಕ್ ಜೊತೆ ಸೇರಿ ನಮಗೆ ಮೋಸ ಮಾಡಿದ್ದೀಯಾ? ರೋಷನ್ ಸಿಡಿದು, ಮೋಸ ಅಂತೆ? ಮೈಥಿಲಿ, ಎಥಿಕಲ್ ಕೋಡ್ಸು, ಟ್ರಾನ್ಸ್ಪರೆನ್ಸಿ, ಸೋಷಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹಳೆಯ ಪುಸ್ತಕದ ಮೌಲ್ಯಗಳನ್ನೆಲ್ಲ ಓದುತ್ತಾಳೆ. ಆದರೆ ರಿಯಲ್ ವರ್ಲ್ಡ್ನಲ್ಲಿ ಅದಕ್ಕೆ ಬೆಲೆ ಇಲ್ಲ. ಹಣ ಕೊಡುವವನು ದೊಡ್ಡವ, ಹಣ ತರುವವನು ಬಾಸ್. ಅವನ ಕಣ್ಣು ಕೆಂಪಾಗಿತ್ತು. ಅಷ್ಟರಲ್ಲಿ ರಾಘವ್ ಶಾಂತವಾಗಿ ಕುರ್ಚಿಯಿಂದ ಎದ್ದು ನಿಂತ. ರೋಷನ್, ನೀನು ಹೇಳಿದ ಮಾತುಗಳು ನಿನ್ನ ಮುಖವನ್ನೇ ಬಿಚ್ಚಿಟ್ಟಿವೆ. ಹಣ ಬಾಸ್ ಅಲ್ಲ. ಹಣಕ್ಕೆ ಮೌಲ್ಯ ಕೊಡ್ತಾ ಮನುಷ್ಯತ್ವ ಕಳೆದುಕೊಳ್ಳುವವನೇ ಹಾಳಾಗ್ತಾನೆ. ಅಶೋಕ್ ಕೂಡ ಅದೇ ದಾರಿಯಲ್ಲಿ ನಡೆದ. ಇಂದು ಅವನು ಎಲ್ಲಿದ್ದಾನೆ ನೋಡಿ, ಕಾನೂನಿನ ಅಟ್ಟಿಗೆ ಸಿಲುಕಿಕೊಂಡಿದ್ದಾನೆ. ಮೈಥಿಲಿ, ರೋಷನ್, ನಾನು ನಿನ್ನ ಹಳೆಯ ಕೆಲಸಗಳಿಗೆ ಕೃತಜ್ಞೆ. ಆದರೆ ನೀನು ಇಂದು ಮಾಡಿದ ತಪ್ಪನ್ನು ನಾವು ಬೋರ್ಡ್ ದಾಖಲೆಗಳಲ್ಲಿ ದಾಖಲಿಸುತ್ತೇವೆ. ನೀನು ಈ ಕಂಪನಿಯ ಹಿತವನ್ನೆಲ್ಲ ಮರೆತು ಅಶೋಕ್ನ ಉರುಳಿಗೆ ಇಳಿದಿದ್ದೀಯ. ಮೌನ ಇನ್ನೂ ಗಾಢವಾಯಿತು. ಅಷ್ಟರಲ್ಲಿ ಅರುಂಧತಿ ಅವರು ತಮ್ಮ ಫೈಲ್ ತೆಗೆಯುತ್ತಾ ಹೇಳಿದರು, ನೀವು ಹೇಳಿದ ಮಾತುಗಳು ಸಾಕ್ಷಿಯಾಗಿ ನಮ್ಮ ಬಳಿ ಉಳಿಯುತ್ತವೆ. ಅಶೋಕ್ ಮಾತ್ರವಲ್ಲ, ಅವನೊಂದಿಗೆ ಕೈ ಜೋಡಿಸಿದವರಿಗೂ ಕಾನೂನು ಕ್ರಮದಿಂದ ತಪ್ಪಿಸಿಕೊಳ್ಳಲು ಆಗಲ್ಲ. ರೋಷನ್ ಕೈ ಮುಗಿದು ಬೇಡಿಕೊಂಡ, ನಾನು ತಪ್ಪು ಮಾಡಿದೆ, ಆದರೆ ನನಗೆ ಹಣ ಬೇಕಿತ್ತು. ನಾನು ಅಶೋಕ್ನ ಮಾತಿಗೆ ಬಿದ್ದೆ. ದಯವಿಟ್ಟು ಪೊಲೀಸರಿಗೆ ಕೊಡಬೇಡಿ. ಮೈಥಿಲಿ ತೀಕ್ಷ್ಣ ದೃಷ್ಟಿಯಿಂದ ನೋಡಿದಳು. ರೋಷನ್, ನೀನು ತಪ್ಪು ಮಾಡಿದ್ದೀಯ. ಕಾನೂನು ಕ್ರಮ ತೆಗೆದುಕೊಳ್ಳೋದು ಅದು ಬೋರ್ಡ್ ನಿರ್ಧಾರ. ಈ ಕಂಪನಿಗೆ ಮುಂದೆ ಯಾವತ್ತೂ ಅಶೋಕ್ನ ನೆರಳು ಕೂಡ ಬರೋದಿಲ್ಲ. ಬೋರ್ಡ್ ರೂಮ್ ಒಳಗೆ ವಾತಾವರಣ ಇನ್ನೂ ಗಂಭೀರವಾಗಿತ್ತು. ಎಲ್ಲ ಡೈರೆಕ್ಟರ್ಗಳ ಮುಖದಲ್ಲಿ ಅಚ್ಚರಿ ಮತ್ತು ಕೋಪ ಮಿಶ್ರವಾಗಿತ್ತು. ಒಬ್ಬ ಹಿರಿಯರು, ರೋಷನ್, ನೀನು ಕಂಪನಿ ಪರ ನಿಷ್ಠೆಯಿಂದ ಕೆಲಸ ಮಾಡ್ತೀಯೇ ಅನ್ನೋ ನಂಬಿಕೆ ಇತ್ತು. ಆದರೆ ಇವತ್ತು ನಿನ್ನ ಮಾತುಗಳಿಂದ ನಾವು ತೀವ್ರ ನಿರಾಶರಾದ್ವಿ. ಕಂಪನಿಯ ಭವಿಷ್ಯಕ್ಕಾಗಿ ಬೋರ್ಡ್ ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು. ಅರುಂಧತಿ ಅವರು ಗಂಭೀರವಾಗಿ, ರೋಷನ್, ನೀನು ಒಪ್ಪಿಕೊಂಡಿರುವ ಎಲ್ಲ ವಿಷಯಗಳು ದಾಖಲಾಗಿವೆ. ನಮ್ಮ ಕಾನೂನು ತಂಡಕ್ಕೆ ಇದನ್ನು ತಕ್ಷಣ ಹಸ್ತಾಂತರಿಸುತ್ತೇವೆ. ನಿನ್ನ ಪಾಲು ಏನೇ ಇರಲಿ,
ಕಾನೂನು ಪ್ರಕ್ರಿಯೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ರೋಷನ್ ತಲೆ ತಗ್ಗಿಸಿಕೊಂಡು ಕುಳಿತ. ಕೈಗಳು ಕಂಪಿಸುತ್ತಿದ್ದವು. ಮೈಥಿಲಿ ನಿಧಾನವಾಗಿ ಮಾತನಾಡಿದಳು. ನಾನು ನಿನ್ನನ್ನು ಇಂದು ತಡೆಯದೇ ಇದ್ದಿದ್ದರೆ ಅಶೋಕ್ ಮತ್ತೆ ಈ ಕಂಪನಿಯೊಳಗೆ ಕಾಲಿಡುತ್ತಿದ್ದ. ರೋಷನ್, ನೀನು ನಮ್ಮ ನಂಬಿಕೆಯನ್ನು ಮಾರಿದ್ದೀಯ. ಆದರೂ ನೀನು ಮಾಡಿದ ಪ್ರಾಮಾಣಿಕ ಒಪ್ಪಿಗೆಯನ್ನು ನಾವು ಲೆಕ್ಕಿಸೋಣ. ಅಂತಿಮ ನಿರ್ಧಾರ ಬೋರ್ಡ್ಗೆ ಸೇರಿದೆ. ರಾಘವ್ ಮುಂದೆ ಬಂದು, ನನ್ನ ಒಂದು ಸಲಹೆ ಇದೆ. ರೋಷನ್ನ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳೋಣ. ಅವನ ವಿರುದ್ಧದ ಸಂಪೂರ್ಣ ದಾಖಲೆಗಳನ್ನು ಪೊಲೀಸರಿಗೆ ಕೊಡುವುದರ ಜೊತೆಗೆ ಅಶೋಕ್ನ ನೆಟ್ವರ್ಕ್ ಅನ್ನು ಅವನ ಬಾಯಿಂದಲೇ ಪಡೆಯಬೇಕು. ಅವನು ಇನ್ಸೈಡರ್ ಆಗಿ ಸಹಕರಿಸಿದರೆ ಅಶೋಕ್ನ ತಂತ್ರಗಳು ಬೇಗ ಬಯಲಾಗುತ್ತವೆ. ಡೈರೆಕ್ಟರ್ಗಳಲ್ಲಿ ಒಬ್ಬರು ತಲೆ ಆಡಿಸಿದರು. ಸರಿ, ಅಶೋಕ್ನ ಜಾಲವನ್ನು ಒಡೆದು ಹಾಕೋದು ಕಂಪನಿಯ ದೀರ್ಘಕಾಲದ ಹಿತ. ರೋಷನ್ ಒಪ್ಪಿಕೊಂಡರೆ ಸಹಕಾರದ ಆಧಾರದ ಮೇಲೆ ತೀರ್ಮಾನ ಕೈಗೊಳ್ಳಬಹುದು. ರೋಷನ್ನ ಕಣ್ಣು ನೀರಿನಿಂದ ತುಂಬಿಕೊಂಡು, ನಾನು ಸಹಕರಿಸ್ತೇನೆ. ಅಶೋಕ್ ಹೇಗೆ ಹಣ ವರ್ಗಾಯಿಸುತ್ತಿದ್ದ, ಯಾವ ಅಕೌಂಟ್ಸ್ ಬಳಕೆ ಮಾಡ್ತಿದ್ದ ಎಲ್ಲ ಹೇಳ್ತೀನಿ. ನನ್ನ ತಪ್ಪನ್ನು ತಿದ್ದಿಕೊಳ್ಳೋ ಅವಕಾಶ ಕೊಡಿ. ಅರುಂಧತಿ ಅವರು ಗಟ್ಟಿಯಾಗಿ, ಅವಕಾಶ ಕೊಡುವುದು ಸುಲಭವಲ್ಲ ರೋಷನ್. ಆದರೂ ಕಾನೂನು ಎದುರು ನಿಜ ಹೇಳಿದ್ರೆ ನಿನಗೆ ಕೊಂಚ ರಿಯಾಯಿತಿ ದೊರೆಯಬಹುದು. ಮೈಥಿಲಿ ಕೊನೆ ಮಾತು ಹೇಳಿದಳು. ಈ ಕಂಪನಿಗೆ ಇನ್ನು ಬರುವ ದಿನಗಳು ದೊಡ್ಡ ಪರೀಕ್ಷೆಯ ಕಾಲ. ನಾವು ಒಂದು ತಪ್ಪಿನಿಂದ ಪಾಠ ಕಲಿತ್ವಿ. ಬೋರ್ಡ್ ನಿರ್ಧಾರ ಹೀಗಿದೆ ರೋಷನ್, ನಿನ್ನನ್ನು ಸಸ್ಪೆನ್ಷನ್ ಮಾಡಲಾಗುತ್ತಿದೆ. ಮುಂದೆ ಇನ್ಕ್ವೈರಿ ನಂತರ ನಿನ್ನ ಪಾಲಿನ ಕ್ರಮ ತೀರ್ಮಾನಿಸಲಾಗುತ್ತದೆ. ಬೋರ್ಡ್ ರೂಮ್ನೊಳಗೆ ತೀವ್ರ ಮೌನ. ಎಲ್ಲರೂ ತಲೆ ಆಯಿಸಿಕೊಂಡರು. ರೋಷನ್ ತಲೆ ಕೆಳಗಿಟ್ಟು ಕುಳಿತ. ರಾಘವ್ ಮೈಥಿಲಿಯ ಕಡೆ ನೋಡುತ್ತಾ ನಿಧಾನವಾಗಿ, ನೀನು ಮಾಡಿದ ಈ ಎಕ್ಸ್ಪೋಸ್ ನಮ್ಮ ಕಂಪನಿಗೆ ಹೊಸ ದಾರಿ ತೆಗೆಯೋದು. ಅಶೋಕ್ನ ನೆರಳು ಹೋಗಿಬಿಟ್ಟಿದೆ ಅನ್ನೋದಕ್ಕೆ ಇದು ಮೊದಲ ಹೆಜ್ಜೆ. ಮೈಥಿಲಿ ನಿಟ್ಟುಸಿರು ಬಿಡುತ್ತಾಳೆ. ಇದು ಮೊದಲ ಹೆಜ್ಜೆ ಮಾತ್ರ ರಾಘವ್, ಇನ್ನು ದಾರಿಯೂ ಉದ್ದವಾಗಿದೆ. ಅಷ್ಟರಲ್ಲಿ ಬೋರ್ಡ್ ರೂಮ್ ಹೊರಗೆ ಪೊಲೀಸರ ಹೆಜ್ಜೆಯ ಶಬ್ದ ಕೇಳಿಸಿತು. ಬೋರ್ಡ್ ರೂಮ್ ಬಾಗಿಲು ಬಿರುಕು ಬಿಟ್ಟಂತೆ ತೆರೆದಿತು. ಒಳಗೆ ಇನ್ಸ್ಪೆಕ್ಟರ್ ಪ್ರಸಾದ್ ಬಂದರು. ಅವರ ಜೊತೆ ಇಬ್ಬರು ಕಾನ್ಸ್ಟೇಬಲ್ಗಳು. ಬೋರ್ಡ್ ಸದಸ್ಯರೆಲ್ಲ ಕುಳಿತಿದ್ದ ಜಾಗದಲ್ಲೇ ನಿಂತುಕೊಂಡರು. ಇನ್ಸ್ಪೆಕ್ಟರ್ ಗಂಭೀರ ಧ್ವನಿಯಲ್ಲಿ, ಗುಡ್ ಆಫ್ಟರ್ನೂನ್ ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್. ನಾವು ಪಡೆದ ಮಾಹಿತಿಯ ಪ್ರಕಾರ ಅಶೋಕ್ ವಿರುದ್ಧದ ಪ್ರಕರಣಕ್ಕೆ ಹೊಸ ತಿರುವು ಬಂದಿದೆ. ರೋಷನ್, ನಿನ್ನ ಹೆಸರು ಈ ನೆಟ್ವರ್ಕ್ನಲ್ಲಿ ಬರುತ್ತದೆ. ರೋಷನ್ನ ಉಸಿರು ನಿಂತಂತಾಯಿತು. ಬೆವರು ಹರಿಯತೊಡಗಿತು. ಸರ್, ನಾನು ತಪ್ಪು ಮಾಡಿದ್ದೀನಿ, ಆದರೆ ನಾನು ಸಹಕರಿಸ್ತೀನಿ. ಅಶೋಕ್ನ ಎಲ್ಲ ಅಕೌಂಟ್ಸ್, ಟ್ರಾನ್ಸಾಕ್ಷನ್ಸ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ದಯವಿಟ್ಟು ನನ್ನ ಮೇಲೆ ಸಾಫ್ಟರ್ ಆ್ಯಕ್ಷನ್ ತೆಗೆದುಕೊಳ್ಳಿ. ಇನ್ಸ್ಪೆಕ್ಟರ್ ರೋಷನ್ ಕಡೆ ತೀಕ್ಷ್ಣವಾಗಿ ನೋಡಿದರು. ಸಹಕಾರ ನೀಡಿದರೆ ನಿನಗೆ ಕಾನೂನು ಪ್ರಕ್ರಿಯೆಯಲ್ಲಿ ಬೆನಿಫಿಟ್ ಸಿಗಬಹುದು. ಆದರೆ ನೆನಪಿರಲಿ, ನಿನಗೆ ಸೆಕೆಂಡ್ ಚಾನ್ಸ್ ದೊರಕೋದು ನಿನ್ನ ಹಾನೆಸ್ಟಿ ಮೇಲೆ ಮಾತ್ರ. ಅರುಂಧತಿ ಅವರು ಮಧ್ಯೆ ಮಾತಾಡಿದರು. ಇನ್ಸ್ಪೆಕ್ಟರ್, ರೋಷನ್ ಇವತ್ತೇ ಬೋರ್ಡ್ ಮುಂದೆ ಎಲ್ಲ ಒಪ್ಪಿಕೊಂಡಿದ್ದಾನೆ. ಅವನು ಇನ್ಸೈಡರ್ ಆಗಿ ಸಹಾಯ ಮಾಡಿದರೆ ಅಶೋಕ್ನ ಸಂಪೂರ್ಣ ನೆಟ್ವರ್ಕ್ ಬಯಲಾಗುತ್ತದೆ. ಇನ್ಸ್ಪೆಕ್ಟರ್ ತಲೆ ಆಡಿಸಿ, ಕರೆಕ್ಟ್ ಮೇಡಮ್, ನಾವು ಅಶೋಕ್ನನ್ನು ಕಸ್ಟಡಿಯಲ್ಲಿ ಇಟ್ಟು ವಿಚಾರಣೆ ಮಾಡ್ತಿದ್ದೇವೆ. ಆದರೆ ಅವನು ತುಂಬ ಸ್ಟ್ರಾಂಗ್ ಕವರ್ ಬಳಕೆ ಮಾಡ್ತಿದ್ದಾನೆ. ರೋಷನ್, ನೀನು ನೀಡೋ ಮಾಹಿತಿಯೇ ನಮಗೆ ಬ್ರೇಕ್ ಥ್ರೋ ಕೊಡಬಹುದು. ಮೈಥಿಲಿ ಗಟ್ಟಿಯಾಗಿ, ಇನ್ಸ್ಪೆಕ್ಟರ್, ನಾನು ಕಂಪನಿಯ CEO ಆಗಿ ಸ್ಪಷ್ಟ ಹೇಳ್ತೇನೆ. ಈ ಕಂಪನಿ ಮುಂದೆ ಯಾವತ್ತೂ ಅಶೋಕ್ ಅಥವಾ ಅವನ ನೆರಳಿಗೂ ಅವಕಾಶ ಕೊಡುವುದಿಲ್ಲ. ಈ ಇನ್ಕ್ವೈರಿಗೆ ನಮ್ಮ ಕಂಪನಿಯ ಸಂಪೂರ್ಣ ಸಹಕಾರ ದೊರೆಯುತ್ತದೆ. ಥ್ಯಾಂಕ್ ಯು ಮೈಥಿಲಿ ಮೇಡಮ್. ಅಶೋಕ್ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ. ಅವನು ಹೇಗೆ ಇವನನ್ನು ಕಾಂಟ್ಯಾಕ್ಟ್ ಮಾಡಿದ್ದಾನೆ ಅಂತ ಎಲ್ಲ ಇನ್ಕ್ವೈರಿ ಮಾಡ್ತೇವೆ. ನಾವಿನ್ನೂ ಹೊರಡ್ತೀವಿ. ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಹೇಳ್ತೀವಿ ಹೇಳಿ ರೋಷನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಬೋರ್ಡ್ ರೂಮ್ನ ಒಳಗೆ ಇನ್ಸ್ಪೆಕ್ಟರ್ ರೋಷನ್ನನ್ನು ಕಾನ್ಸ್ಟೇಬಲ್ಗಳ ಜೊತೆ ಕರೆದೊಯ್ಯುವ ದೃಶ್ಯ ನೋಡುತ್ತಾ ಎಲ್ಲರೂ ಮೌನವಾಗಿದ್ದರು. ಅವನ ಹೆಜ್ಜೆಗಳು ಹೋದ ಕೂಡಲೇ ಶಿವರಾಮಯ್ಯ ಎದ್ದು ನಿಂತು, ನಾವು ಇವತ್ತು ಒಂದು ದೊಡ್ಡ ಪಾಠ ಕಲಿತ್ವಿ. ಕಂಪನಿ ಎಷ್ಟು ದೊಡ್ಡದಾದರೂ
ನಂಬಿಕೆಯ ಮೇಲೆ ನಿಂತಿರಬೇಕು. ಇಲ್ಲದಿದ್ದರೆ ನೆಲಸಮವಾಗುವುದು ಸಮಯದ ಪ್ರಶ್ನೆ. ಮೈಥಿಲಿ ತನ್ನ ಕಣ್ಣಿನಲ್ಲಿ ದಿಟ್ಟ ನೋಟವಿಟ್ಟು, ಇಂದಿನಿಂದ ನಮ್ಮ ಎಲ್ಲ ಪ್ರಾಜೆಕ್ಟ್ಗಳಲ್ಲಿ ಲಿವಿಂಗ್ ಎಥಿಕ್ಸ್ ಸೆಲ್ನ ನಿಗಾ ಇರಲಿದೆ. ಯಾವುದಕ್ಕೂ ಅಂದವಾಗಿ ಒಪ್ಪಿಕೊಳ್ಳಲ್ಲ. ಪ್ರತಿಯೊಂದು ಹೂಡಿಕೆ, ಪ್ರತಿಯೊಂದು ಒಪ್ಪಂದ ಸಂಪೂರ್ಣ ಪರಿಶೀಲನೆಗೊಳಗಾಗುತ್ತವೆ. ರಾಘವ್, ನಮ್ಮ ಕಂಪನಿ ಕೇವಲ ಲಾಭಕ್ಕಿಂತಲೂ ಇದು ಜನರ ವಿಶ್ವಾಸ. ಅದನ್ನು ಕಾಯೋದು ನಮ್ಮ ಮೊದಲ ಕರ್ತವ್ಯ. ಅರುಂಧತಿ ಅವರ ಧ್ವನಿ ದೃಢವಾಗಿತ್ತು. ನಾವು ಅಶೋಕ್ನಂತೆ ಪ್ರಲೋಭನೆಗೆ ಬಿದ್ದು ಹಾಳಾಗೋದೇ ಇಲ್ಲ. ಇಂದಿನ ನಿರ್ಧಾರ ಕಂಪನಿಗೆ ಹೊಸ ಬದುಕು. ಬೋರ್ಡ್ ಸದಸ್ಯರು ತಲೆ ಆಡಿಸುತ್ತಾ ಒಪ್ಪಿಕೊಂಡರು. ವಾತಾವರಣ ಗಂಭೀರವಾಗಿದ್ದರೂ ಎಲ್ಲರ ಮನಸ್ಸಿನಲ್ಲೂ ಒಂದು ನಿಟ್ಟುಸಿರು ಹರಿದಂತಿತ್ತು. ಕತ್ತಲೆಯ ಮೋಡ ತೆಗೆಯುವ ಮೊದಲ ಬೆಳಕು ತೋರಿದಂತೆ. ಕೆಲವು ವಾರಗಳ ನಂತರ ಇನ್ಸ್ಪೆಕ್ಟರ್ ಪ್ರಸಾದ್ ಪತ್ರಿಕಾಗೋಷ್ಠಿಯಲ್ಲಿ ಘೋಷಣೆ ಮಾಡಿದರು. ಅಶೋಕ್ ಕುಮಾರ್ ಮತ್ತು ಅವನ ನೆಟ್ವರ್ಕ್ನ ಪ್ರಮುಖ ಜನರನ್ನು ನಾವು ಬಂಧಿಸಿದ್ದೇವೆ. ಕಂಪನಿ ನೀಡಿದ ಸಹಕಾರದಿಂದ ವಿಚಾರಣೆ ವೇಗವಾಗಿ ನಡೆದಿದ್ದು, ಹೂಡಿಕೆದಾರರ ಹಣವನ್ನು ಸುರಕ್ಷಿತಗೊಳಿಸಲು ಸಾಧ್ಯವಾಯಿತು. ಮೈಥಿಲಿ ಆ ಸುದ್ದಿಯನ್ನು ಆಫೀಸ್ನಲ್ಲೇ ನೋಡುತ್ತಿದ್ದಳು. ಅವಳ ಮುಖದಲ್ಲಿ ತೃಪ್ತಿ. ಅವಳು ನಿಧಾನವಾಗಿ ಅರುಂಧತಿ ಅವರ ಕಡೆ ತಿರುಗಿ, ಇದು ಕೇವಲ ಒಂದು ಹಂತ ಅಮ್ಮ. ಕಂಪನಿಯ ಭವಿಷ್ಯವನ್ನು ನಾವೇ ಮತ್ತೆ ಕಟ್ಟಬೇಕಿದೆ. ಅರುಂಧತಿ ಅವರು ನಗುತ್ತಾ, ನೀನು ಈಗಾಗಲೇ ಕಟ್ಟಿದ್ದೀಯ ಮೈಥಿಲಿ. ನಿನ್ನ ನೇರತೆ, ನಿನ್ನ ದಿಟ್ಟತನವೇ ಈ ಕಂಪನಿಗೆ ಹೊಸ ಶಕ್ತಿ. ರಾಘವ್ ಆ ಮಾತು ಕೇಳಿ ಮೈಥಿಲಿಯ ಕಡೆ ನೋಡಿ, ನೀನು ಇಂದು ಕೇವಲ CEO ಅಲ್ಲ, ನಮ್ಮೆಲ್ಲರ ನಂಬಿಕೆಯ ಚಿಹ್ನೆ. ಮೈಥಿಲಿ ಕಣ್ಣು ಮಿಟುಕಿಸಿ ನಗುತ್ತಾಳೆ. ಇದು ನನ್ನ ಒಬ್ಬಳ ಶಕ್ತಿಯಲ್ಲ, ನಿಮ್ಮೆಲ್ಲರ ಸಹಕಾರ. ಮುಂದೆ ಇನ್ನೂ ದೊಡ್ಡ ಸವಾಲುಗಳು ಬರ್ತವೆ. ಆದರೆ ನಾವೆಲ್ಲ ಒಟ್ಟಿಗೆ ನಿಂತರೆ ಯಾವ ನೆರಳಿಗೂ ನಮ್ಮ ಮೇಲೆ ದಾಳಿ ಮಾಡಲು ಸಾಧ್ಯವಿಲ್ಲ. ಕಿಟಕಿಯಿಂದ ಹೊರಗೆ ಬೆಳಕು ಒಳ ಹರಿಯುತ್ತಿತ್ತು. ಹೊಸ ಆರಂಭದ ಬೆಳಕು. ಆಫೀಸ್ನ ಗಾಜಿನ ಕಿಟಕಿಯಿಂದ ಹೊರಗೆ ಸೂರ್ಯರಶ್ಮಿ ಒಳಬರುತ್ತಿತ್ತು. ಮಧ್ಯಾಹ್ನದ ಮೃದುವಾದ ಬೆಳಕು ಬೋರ್ಡ್ ರೂಮ್ನಲ್ಲಿ ನಿಂತಿದ್ದ ಕಠಿಣ ನೆನಪನ್ನು ನಿಧಾನವಾಗಿ ತೊಳೆದು ಹಾಕಿದಂತಿತ್ತು. ಮೈಥಿಲಿ ತನ್ನ ಕ್ಯಾಬಿನ್ಗೆ ಹೋದಳು. ಫೈಲ್ಗಳು, ಲ್ಯಾಪ್ಟಾಪ್, ಇಮೇಲ್ ಆಲ್ ಪೆಂಡಿಂಗ್. ಆದರೆ ಅವಳ ಮನಸ್ಸು ಶಾಂತವಾಗಿತ್ತು. ಒಂದು ದೊಡ್ಡ ಹೊರೆ ಇಳಿದ ಅನುಭವ. ಅಷ್ಟರಲ್ಲಿ ಬಾಗಿಲು ನಿಧಾನವಾಗಿ ತೆರೆದು ರಾಘವ್ ಒಳಗೆ ಬಂದ. ರಾಘವ್ ನಗುತ್ತಾ, CEO ಮೇಡಮ್, ನಿಮಗೆ ಇವತ್ತು ಕಂಪನಿಯಿಂದ ಬ್ರೇವರಿ ಅವಾರ್ಡ್ ಕೊಡಬೇಕು ಅನಿಸುತ್ತೆ. ಏನು ದಿಟ್ಟತನ, ಏನು ಕ್ಲಾರಿಟಿ, ನಿಜಕ್ಕೂ ಮೈಂಡ್ ಬ್ಲೋವಿಂಗ್. ಮೈಥಿಲಿ ಸ್ವಲ್ಪ ನಗುತ್ತಾ, ಬಿಟ್ಟು ಬಿಡು ರಾಘವ್, ಅವಾರ್ಡ್ಗಳಿಗಿಂತ ಕಂಪನಿ ಸೇಫ್ ಆಗಿದೆ ಅನ್ನೋದರಲ್ಲೇ ನನ್ನ ಸಂತೋಷ. ರಾಘವ್ ಕುರ್ಚಿಯಲ್ಲಿ ಕುಳಿತು, ಸಂತೋಷ ನಿನ್ನದು ಮಾತ್ರ ಅಲ್ಲ ಮೈಥಿಲಿ, ಈ ಕಂಪನಿಯ ಪ್ರತಿಯೊಬ್ಬನೂ, ಹೂಡಿಕೆದಾರರು, ನಮ್ಮ ಕುಟುಂಬವು, ಎಲ್ಲರಿಗೂ ನೀನು ಲೈಟ್ ತೋರಿಸಿದ್ದೀಯ. ಮೈಥಿಲಿ ಅವನ ಕಡೆ ನೋಡಿದಳು. ಆ ಕಣ್ಣುಗಳಲ್ಲಿ ಕೃತಜ್ಞತೆಗೂ ಮೀರಿದ ಪ್ರೀತಿಯ ನೋಟ ಸ್ಪಷ್ಟವಾಗಿತ್ತು. ಮೈಥಿಲಿ ಸ್ವಲ್ಪ ಮೌನದ ಬಳಿಕ, ರಾಘವ್, ನಿನ್ನ ಸಪೋರ್ಟ್ ಇಲ್ಲದಿದ್ದರೆ ನಾನು ಇಷ್ಟು ಸ್ಟ್ರಾಂಗ್ ಆಗಿ ನಿಂತಿರಲಾರೆ. ಬೋರ್ಡ್ನಲ್ಲಿ ನಿನ್ನೊಂದು ಮಾತು ನನಗೆ ಸ್ಪೈನ್ ಕೊಟ್ಟಂತಿತ್ತು. ರಾಘವ್ ನಗುತ್ತಾ ನಿಧಾನವಾಗಿ ಅವಳ ಕೈ ಹಿಡಿದು, ನಿಂಗೆ ಸ್ಪೈನ್ ಬೇಡ ಮೈಥಿಲಿ, ನೀನೇ ಬ್ಯಾಕ್ ಬೋನ್. ನಾನು ನಿನ್ನ ಜೊತೆಯ ಶ್ಯಾಡೋ ಮಾತ್ರ. ಅವಳ ಹೃದಯದಲ್ಲಿ ಏನೋ ನಡುಗಿತು. ಅವಳ ಕೈ ನಡುಗಿದರೂ ಬಿಟ್ಟುಕೊಡಲಿಲ್ಲ. ಮೈಥಿಲಿ, ಹೌದಾ? ಶ್ಯಾಡೋ ಅಂದರೆ ಯಾವಾಗಲೂ ನನ್ನ ಜೊತೆ ಇರ್ತೀಯ, ಬೆಳಕಿದ್ದರೂ ಕತ್ತಲಿದ್ದರೂ. ರಾಘವ್ ಗಂಭೀರ ಧ್ವನಿಯಲ್ಲಿ, ನಿನ್ನ ಬದುಕು ಕತ್ತಲಿನಲ್ಲಿ ಸಿಕ್ಕಿ ಬೀಳೋದೇ ಇಲ್ಲ ಮೈಥಿಲಿ. ನಾನು ಇದ್ದೇನೆ. ಯಾವ ಪಾಠ, ಯಾವ ಹೋರಾಟ ಬಂದರೂ ನಿನ್ನ ಜೊತೆಗೆ ನಿಂತುಕೊಳ್ಳುತ್ತೇನೆ. ಮೈಥಿಲಿ ನಗೆ ತುಂಬಿ ಅವನ ತಲೆಯ ಮೇಲೆ ಬೆರಳಿನಿಂದ ತಟ್ಟಿದಳು. ಮೈಥಿಲಿ ಸಣ್ಣ ಧ್ವನಿಯಲ್ಲಿ, CEO ಟೈಟಲ್ ನನಗಿರಲಿ, ಆದರೆ ನನ್ನ ಪರ್ಸ್ನಲ್ ಲೈಫ್ಗೆ ಒಂದು ಡೈರೆಕ್ಟರ್ ಬೇಕು. ನೀನು ಅಕ್ಸೆಪ್ಟ್ ಮಾಡ್ತೀಯಾ? ರಾಘವ್ ಅವಳ ಮಾತು ಕೇಳಿ ಬೆಚ್ಚಿ ಬಿದ್ದಂತೆ ನೋಡಿದ. ನಂತರ ನಿಧಾನವಾಗಿ ನಗುತ್ತಾ, CEO ಆರ್ಡರ್ ರಿಜೆಕ್ಟ್ ಮಾಡೋ ಧೈರ್ಯ ಯಾರಿಗಿದೆ ಹೇಳು, ಎಸ್ಪೆಷಲಿ ನಿನ್ನ ಆರ್ಡರ್. ಇಬ್ಬರೂ ನಕ್ಕರು. ಆ ನಗು ಶಾಂತಿಯ ನಗು, ಹೋರಾಟದ ನಂತರ ದೊರೆತ ನೆಮ್ಮದಿ.
ಅಷ್ಟರಲ್ಲಿ ಹೊರಗೆ ಮಳೆ ಹನಿಗಳು ಕಿಟಕಿಗೆ ತಟ್ಟತೊಡಗಿದವು. ರಾಘವ್ ಎದ್ದು ಕಿಟಕಿಯ ಹತ್ತಿರ ಹೋಗಿ, ನೋಡು, ಮಳೆ ಶುರುವಾಗಿದೆ. ನ್ಯೂ ಬಿಗಿನಿಂಗಿಗೆ ಪರ್ಫೆಕ್ಟ್ ಸೈನ್. ಮೈಥಿಲಿ ಅವನ ಹತ್ತಿರ ನಿಂತು ಕಿಟಕಿಯಿಂದ ಹೊರಗೆ ನೋಡಿದಳು. ಹನಿಗಳು ಗಾಜಿನ ಮೇಲೆ ಜಾರಿ ಜಾರಿ ಹೊಳೆಯುತ್ತಿದ್ದವು. ಮೈಥಿಲಿ ಮೃದುವಾಗಿ, ಹೌದು, ಇದು ಹೊಸ ಆರಂಭ, ನಮ್ಮದು, ನಮ್ಮ ಕಂಪೆನಿಯದು, ನಮ್ಮ ಬದುಕಿನದು. ಅವಳು ನಿಧಾನವಾಗಿ ರಾಘವನ ಭುಜದ ಮೇಲೆ ತಲೆ ಇಟ್ಟಳು. ರಾಘವ್ ಕಣ್ಣು ಮುಚ್ಚಿ ಆ ಕ್ಷಣವನ್ನು ಹೃದಯದಲ್ಲಿ ಶಾಶ್ವತಗೊಳಿಸಿದ. ಮೈಥಿಲಿ ಅವನತ್ತ ತಿರುಗಿ ನಗುತ್ತಾ, ಇನ್ನು ಮುಂದೆ ಏನೇ ಆಗಲಿ ರಾಘವ್, ನಾನು ಒಂದೇ ವಾಕ್ಯ ರಿಪೀಟ್ ಮಾಡ್ತೇನೆ. ನಾವಿಬ್ಬರು ಒಟ್ಟಿಗೆ ಇದ್ದರೆ ಯಾವ ನೆರಳು ನಮಗೆ ತಾಗೋದಿಲ್ಲ. ಕ್ಯಾಬಿನ್ ಒಳಗೆ ಆ ನಿಶಬ್ದ ಕ್ಷಣದಲ್ಲಿ ಕೇವಲ ಮಳೆಯ ಸದ್ದು, ಅವರ ಹೃದಯಗಳ ನಿಟ್ಟುಸಿರು ಮತ್ತು ಪ್ರೀತಿಯ ನೋಟ ಮಾತ್ರ ಉಳಿಯಿತು. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.